ಹರೇ ಶ್ರೀನಿವಾಸ ಆತ್ಮೀಯ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ. ಕೇವಲ ಒಂದು ಲೋಟ ನೀರು, ಒಂದು ಪೇಪರು, ಒಂದು ಪೆನ್ ಇದ್ರೆ ಸಾಕು ನಮ್ಮ ನೆಗೆಟಿವ್ ಎನರ್ಜಿನ ರಿಲೀಸ್ ಮಾಡ್ಕೊಳ್ಬೋದು. ಅದು ಹೇಗೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ನಿಮಗೆಲ್ಲರಿಗೂ ಆತ್ಮೀಯವಾದ ಪ್ರೀತಿಯ ಸ್ವಾಗತ. ನನ್ನ ಬಗ್ಗೆ ಕಿರುಪರಿಚಯ: ನಾನು ಅಸ್ಟ್ರಾಲಜರ್, ವಾಸ್ತು ಕನ್ಸಲ್ಟೆಂಟ್, ಜೊತೆಗೆ ನ್ಯೂಮರಾಲಜಿಸ್ಟ್, ಜೊತೆಗೆ ಲಾ ಆಫ್ ಅಟ್ರಾಕ್ಷನ್ನ ಲೈಫ್ ಕೋಚ್. ನಾನು ನಿಮ್ಮ ಮನೆ ಮಗಳು ಡಾಕ್ಟರ್ ವೈಷ್ಣವಿ. ಈ ನನ್ನ ಚಾನಲ್ನಲ್ಲಿ ಅತಿ ಸುಲಭವಾಗಿ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಎಲ್ಲ ಕಷ್ಟಗಳಿಗೆ ಪರಿಹಾರ ಕಂಡುಕೊಳ್ಬೋದು. ಮಂತ್ರಗಳ ಮುಖಾಂತರ, ತಂತ್ರಗಳ ಮುಖಾಂತರ, ಯಂತ್ರಗಳ ಮುಖಾಂತರ, ಸ್ವಿಚ್ ವರ್ಡ್ ಇರ್ಬೋದು, ಅಥವಾ ಸಾಕಷ್ಟು ಲಾ ಆಫ್ ಅಟ್ರಾಕ್ಷನ್ನ ಸಿಂಪಲ್ ಟೆಕ್ನಿಕ್ ಇರ್ಬೋದು. ಸೊ ಎಸ್, ನೀವೇನು ಮಾಡಬೇಕು ಅಂತ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೂ ನಿಮ್ಮ ಪ್ರೀತಿಯ ಆತ್ಮೀಯರಾದಂಥ 3 ಜನ ಯಾರು ಕಷ್ಟದಲ್ಲಿದ್ದಾರೆ ಅವರಿಗೆ ನೀವು ನನ್ನ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ಅವರ ಕಷ್ಟಗಳಿಗೆ ಪರಿಹಾರ ನನ್ನ ಈ ಚಾನಲ್ ಮೂಲಕ ಅವರು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಬನ್ನಿ ಶುರು ಮಾಡೋಣ. ಹರೇ ಶ್ರೀನಿವಾಸ, ನಮಸ್ಕಾರಗಳು. ಮೊದಲನೇದಾಗಿ ಕೇವಲ ಒಂದು ಬಿಳಿಯ ಪೇಪರ್ನ ತಗೊಂಡು ನಾವು ಪೆನ್ನಲ್ಲಿ ಬರೆಯಬೇಕು. ಏನು ಬರಿಬೇಕು ಅಂತ ಅಂದರೆ, ನಿನ್ನೆ ದಿನ ಒಂದು ಹೇಳಿದ್ದೆ. ಏನಂದರೆ, ನಾನು ಈ ರೀತಿ ಎಲ್ಲಿಯವರೆಗೂ ನಾನು ಕೈಯಲ್ಲಿ ಇಟ್ಕೊಂಡಿರ್ತೀನಿ, ಆ ಒಂದು ಲೋಟ ನೀರಿರ್ಬೋದು ಅಥವಾ ಏನೇ ಇರ್ಬೋದು, ನನ್ನ ಕೈಯಲ್ಲಿ ನಾನು ಇಟ್ಕೊಂಡಿದ್ದೆ. ಸೊ ಇದನ್ನು ನಾನು ಇಟ್ಕೊಂಡಷ್ಟು ಏನಾಗುತ್ತೆ, ನನ್ನ ಕೈ ನೋವು ಬರುತ್ತೆ. ಇವತ್ತು ಒಂದಿನ ಇಟ್ಕೊಂಡೆ, ಓಕೆ, ಸ್ವಲ್ಪ ನೋವು ಬರುತ್ತೆ. 2-3 ದಿನ, ಅದೇ 1 ತಿಂಗಳು ಕಂಟಿನ್ಯೂಸ್ ಆಗಿ ನಾನು ಇಟ್ಕೊಂಡ್ರೆ ಏನಾಗುತ್ತೆ, ಇದು ಸಮಸ್ಯೆ. ಅಂದರೆ ಏನೇ ಒಂದು ನೀರಿರ್ಬೋದು ಅಥವಾ ಏನೇ ಕೈಯಲ್ಲಿ ಇಟ್ಕೊಂಡ್ರು ಕೂಡ ನಮ್ಮ ಕೈ ಇನ್ನಷ್ಟು ನೋವಾಗುತ್ತೆ, ಇನ್ನಷ್ಟು ಬಾಡಿ ಎಲ್ಲ ಪೇನ್ ಆಗುತ್ತೆ, ಊಟ ತಿಂಡಿ ಸೇರಲ್ಲ, ಮತ್ತು ಡಿಸೀಸ್ಗಳು ಸ್ಟಾರ್ಟ್ ಆಗುತ್ತೆ, ಕೈಕಾಲು ಜೋಮ್ ಹಿಡಿಯುತ್ತೆ ಅಲ್ವಾ. ಸಾಕಷ್ಟು ಒಂದು ಹೊರಗಡೆ ಹೋಗೋಕ್ಕಾಗೋದಿಲ್ಲ ಹಿಂಗೆ ಇಟ್ಕೊಳ್ಳೋದ್ರಿಂದ ಅಲ್ವಾ. ಸೊ ಹಾಗೇನೆ ಇದು ಏನಿದೆ ಇಲ್ಲಿ ಲೋಟ, ಆದರೆ ಇದು ಒಂದು ಸಮಸ್ಯೆ ಇದ್ದಾಗೆ, ಓಕೆನಾ. ಈ ಸಮಸ್ಯೆನ ನಾವು ಎಲ್ಲಿವರೆಗೂ ಕೈಯಲ್ಲಿ ಇಟ್ಕೊಂಡಿರ್ತೀವಿ, ನಮ್ಮ ಜೀವನದಲ್ಲಿ, ನಮ್ಮ ಬ್ರೈನಲ್ಲಿ ಇಟ್ಕೊಂಡಿರ್ತೀವಿ, ಸಬ್ಕಾನ್ಷಿಯಸ್ ಮೈಂಡ್ ಅನ್ನೋ ರೂಮಲ್ಲಿ ಇಟ್ಕೊಂಡಿರ್ತೀವಿ, ಅಲ್ಲಿವರೆಗೂ ನಮ್ಮ ಸಮಸ್ಯೆ ಕ್ಲಿಯರ್ ಆಗಲ್ಲ. ಸೊ ಅದನ್ನೇನು ಮಾಡಬೇಕು, ಡ್ರಾಪ್ ಮಾಡಬೇಕು. ಡ್ರಾಪ್ ಅಂದರೆ ಯಾವ ರೀತಿ ಮಾಡೋದು ಅಂದರೆ, ನಿನ್ನೆ ದಿನ ನಾನು ನಿಮಗೆ ತಿಳಿಸ್ಕೊಟ್ಟೆ. ಸೊ ಎರೇಸರ್ ಮೂಲಕ ನಮ್ಮ ಒಂದು ಸಮಸ್ಯೆನ ಏನು ನಾವು ಬರೆದುಬಿಟ್ಟು ಅದನ್ನು ಎರೇಸರ್ ಮಾಡ್ತಾ 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 ಕ್ಲಿಯರ್ ಆಗುತ್ತೆ ಅಂತ. ಸೊ ಇವತ್ತು ವಿಶೇಷವಾಗಿ ವಾಟರ್ನ ಮೂಲಕ, ಯಾಕೆಂದರೆ ನೀರಿನಲ್ಲಿ ಗ್ರಹಣ ಶಕ್ತಿ ಇದೆ. ನಮ್ಮ ನೆಗೆಟಿವ್ ಎನರ್ಜಿನ ರಿಲೀಸ್ ಮಾಡಿ ಪಾಸಿಟಿವ್ ಎನರ್ಜಿನ ತುಂಬಿಸೋಷ್ಟು ಶಕ್ತಿ ನೀರಿನಲ್ಲಿ ಇದೆ. ಸೊ ಆ ನೀರಿನ ಮೂಲಕ, ಕೇವಲ ಪೇಪರ್ ಪೆನ್ನಿನ ಮೂಲಕ ನಮ್ಮ ನೆಗೆಟಿವ್ ಎನರ್ಜಿನ ಹೇಗೆ ನಾವು ರಿಲೀಸ್ ಮಾಡ್ಬೋದು ಅಂತ ಇವತ್ತಿನ ದಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ಒಂದು ವೈಟ್ ಪೇಪರು, ಒಂದು ಪೆನ್ನನ್ನು ತಗೊಳ್ಳಿ. ಸೊ ಪೇಪರ್ ಜೊತೆ ಪೆನ್ನನ್ನು ತಗೊಂಡ್ಮೇಲಿಂದ ನಿಮ್ಮ ಯಾವುದು ದೊಡ್ಡ ಸಮಸ್ಯೆ ಆಗಿ ಕೂತಿದೆ, ಈಗ ತುಂಬ ಜನಕ್ಕೆ ಡಿಸೀಸ್ ಪ್ರಾಬ್ಲಮ್ ಇರುತ್ತೆ, ಅಥವಾ ಹೈ ಬಿ ಪಿ ಇರುತ್ತೆ, ಅಥವಾ ಒಂದು ಲೋ ಶುಗರ್ ಇರುತ್ತೆ, ಅಥವಾ ಲೋ ಬಿ ಪಿ ಇರುತ್ತೆ, ಅಥವಾ ಇನ್ನೇನೋ ಥೈರಾಯ್ಡ್ ಪ್ರಾಬ್ಲಮ್ ಇರುತ್ತೆ. ಇಮಿಡಿಯೇಟಾಗಿ ಆ ಒಂದು ಪ್ರಾಬ್ಲಮ್ಮು ರಿಲೀಸ್ ಆಗಬೇಕು ಇಮಿಡಿಯೇಟಾಗಿ, ಓಕೆನಾ. ಸೊ ಮನಿಯ ರಿಲೇಟೆಡ್ ಇರ್ಬೋದು, ಬಿಸ್ನೆಸ್ ರಿಲೇಟೆಡ್ ಇರ್ಬೋದು, ಅಥವಾ ಯಾವುದೇ ಹಸ್ಬೆಂಡ್ ವೈಫ್ ರಿಲೇಷನ್ಶಿಪ್ ಪ್ರಾಬ್ಲಮ್ ಇರ್ಬೋದು. ಸೊ ಏನಿದೆ ಆ ಪ್ರಾಬ್ಲಮ್ಮು, ಮೇಲ್ಗಡೆ ಹೆಡ್ಲೈನಲ್ಲಿ ಇದು ನನ್ನ ಸಮಸ್ಯೆ ಅಂತ ಹೆಡ್ಲೈನಲ್ಲಿ ದಿಸ್ ಇಸ್ ಮೈ ಪ್ರಾಬ್ಲಮ್, ಇಂಗ್ಲೀಷಲ್ಲಾದರೂ ಬರೀರಿ, ಕನ್ನಡದಲ್ಲಾದರೂ ಬರೀರಿ, ಲ್ಯಾಂಗ್ವೇಜ್ ನಾಟ್ ಇಂಪಾರ್ಟೆಂಟ್, ಓಕೆ, ಫೀಲಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಒಂದು ಪೇಪರು, ಒಂದು ಪೆನ್ನನ್ನು ತಗೊಳ್ಳಿ. ಯಾವ ಪೆನ್ನು, ಬ್ಲೂ ಕಲರ್ ಪೆನ್ನನ್ನು ತಗೊಳ್ಳಿ. ಸೊ ಪೇಪರ್ನ ತಗೊಂಡು ಇದು ನನ್ನ ಸಮಸ್ಯೆ ಹೆಡ್ಲೈನಲ್ಲಿ ಬರೆದು ಅದರ ಕೆಳಗಡೆ ನೀವೇನು ಮಾಡಬೇಕು, ನಿಮ್ಮ ಒಂದು ಪ್ರಾಬ್ಲಮ್ನ, ನನಗೆ ಹಿಮೋಗ್ಲೋಬಿನ್ ಕಡಿಮೆ ಇದೆ, ಅಥವಾ ನಂಗೆ ಥೈರಾಯ್ಡ್ ಸಮಸ್ಯೆ ಇದೆ, ಅಥವಾ ನನಗೆ ಬಿ ಪಿ ಇದೆ, ಅಥವಾ ನನಗೆ ಈ ತಿಂಗಳು ದುಡ್ಡೇ ಬರ್ತಾ ಇಲ್ಲ, ಅಥವಾ ನನಗೆ ಯಾರು ಕಸ್ಟಮರ್ಸ್ ಅಟ್ರಾಕ್ಟ್ ಆಗ್ತಾ ಇಲ್ಲ, ಅಥವಾ ನನಗೆ ನನ್ನ ಬಿಸ್ನೆಸ್ಸಲ್ಲಿ ಪ್ರಾಫಿಟ್ ಕಾಣ್ತಾ ಇಲ್ಲ, ಅಥವಾ ನನ್ನ ಗಂಡನಿಗೆ ಪ್ರಮೋಷನ್ ಆಗ್ತಾ ಇಲ್ಲ, ಏನೇನು ನಿಮ್ದಿದೆ, ಕೇವಲ 3. ಯಾಕೆಂದರೆ ನಮ್ಮದು ಬರಿತಾ ಹೋದರೆ ಲಿಸ್ಟ್ ಆಗ್ತಾ ಹೋಗುತ್ತೆ ಅಲ್ವಾ, ವಾಂಟ್ಸ್ ಆರ್ ಅನ್ಲಿಮಿಟೆಡ್. ಬಟ್ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ತಗೊಳ್ಳೋದು ಕೇವಲ 3. ಸೊ ಇಂಪಾರ್ಟೆಂಟ್ ನಿಮ್ಮ ಜೀವನದಲ್ಲಿ ಇನ್ನು ಬಹಳ ಬೇಗ ಆಗಬೇಕು ಅನ್ನೋದು, ಆ ಸಮಸ್ಯೆ ನಿಮಗೆ ಟ್ರಿಗರ್ ಮಾಡ್ತಾ ಇದ್ರೆ ಆ ಸಮಸ್ಯೆನ ನೀವು ಪೇಪರ್ನ ಮೂಲಕ ಪೆನ್ನಿಂದ ನೀವು ಬರೆದಾಗ ಅದು ಡ್ರಾಪ್ ಆಗುತ್ತೆ. ಆ ಸಮಸ್ಯೆ ಏನಾಗುತ್ತೆ, ನಿಮ್ಮ ಎನರ್ಜಿಯ ಮುಖಾಂತರ ನೀವೇನು ಯೋಚನೆ ಮಾಡಿ ಬರಿತೀರಾ ಆ ಒಂದು ಎನರ್ಜಿಯ ಮುಖಾಂತರ ನಿಮಗೇನಾಗುತ್ತೆ, ಪೇಪರಲ್ಲಿ ಪೆನ್ನಲ್ಲಿ, ಸೊ ಪೇಪರ್ನ ಮೂಲಕ ನೀವು ಬರೆದಾಗ ಆ ಸಮಸ್ಯೆ ಏನಾಗುತ್ತೆ, ನಿಮ್ಮ ಪೇಪರ್ ಮೂಲಕ ಪೆನ್ ಮೂಲಕ ಪೇಪರಲ್ಲಿ ಬರಿತೀರಾ. ಸೊ ಆ ಎನರ್ಜಿ ಏನಾಗುತ್ತೆ, ನನ್ನ ಕೈಯಲ್ಲಿ ಇಟ್ಕೊಂಡಷ್ಟು ನಂಗೆ ನೋವು, ಅದನ್ನು ನಾನು ಈ ಲೋಟದ ನಾನು ಕೆಳಗಿಟ್ರೆ ನಾನು
ಫ್ರೀ ಆಗಿರ್ತೀನಿ, ಎರಡು ಕೈ ಫ್ರೀ ಆಗಿರುತ್ತೆ, ಬೇರೆ ಕೆಲಸ ಮಾಡೋದಕ್ಕೆ ಈಸಿ ಆಗುತ್ತೆ. ಹಾಗೇನೆ ನಮ್ಮ ಸಮಸ್ಯೆ ಸಬ್ಕಾನ್ಷಿಯಸ್ ಮೈಂಡ್ ಅನ್ನೋ ರೂಮಲ್ಲಿ ಉಳ್ಕೊಂಡ್ಬಿಟ್ಟಿದೆ. ಅದನ್ನ ನಾವು ಯಾವಾಗ ಪೇಪರ್ ಮೂಲಕ ಪೆನ್ನಲ್ಲಿ ಬರೆದಾಗ ಆ ಸಮಸ್ಯೆ ಏನಾಗುತ್ತೆ, ಡ್ರಾಪ್ ಆಗುತ್ತೆ, ಇಲ್ಲಿಗೆ ಪೇಪರ್ ಮೇಲೆ ಡ್ರಾಪ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಈಗ ಇಲ್ಲೊಂದು ಪೇಪರ್ ಇದೆ. ಸೊ ಇಲ್ಲಿ ನಾನು ಸಮಸ್ಯೆನ ಬರೆದೆ, ಇದು ನನ್ನ ಸಮಸ್ಯೆ, ನನಗೆ ದುಡ್ಡು ಬರ್ತಾ ಇಲ್ಲ, ಅಥವಾ ನನಗೆ ಹೆಲ್ತ್ ಇಶ್ಯೂ ಬರ್ತಾ ಇದೆ, ಅಥವಾ ನಂಗೆ ಫೀವರ್ ಬರ್ತಾ ಇದೆ, ತಿಂಗಳಲ್ಲಿ 2-3 ಸರಿ ಬರ್ತಾ ಇದೆ, ಅಥವಾ ನನಗೆ ಥೈರಾಯ್ಡ್ ಸಮಸ್ಯೆ ಇದೆ. ನಿಮ್ದೇನಿದೆ ಪ್ರಾಬ್ಲಮ್ನ ಅದನ್ನು ಬರೀರಿ. ಬರೆದಾದ್ಮೇಲಿಂದ ನೀವೇನು ಮಾಡಿ ಅಂದರೆ ಜಸ್ಟ್ ಈ ಸೈಡು ಅಂದರೆ ಈ ಕಡೆ ಫೋಲ್ಡ್ ಮಾಡ್ಕೋಬೇಡಿ, ನಿಮ್ಮ ಆ ಕಡೆ ಸೈಡು ಫೋಲ್ಡ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ಇದು ನಿಮ್ಮ ಲೈಫಲ್ಲಿ ಬೇಡ ಅಲ್ವಾ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನೋಡ್ತಾ ಇರುತ್ತೆ ನೀವೇನು ಮಾಡ್ತೀರಾ ಅಂತ. ಸೊ ಇದನ್ನು ನೀವು ಆ ಕಡೆ ಮಾಡಿದಾಗ ಅದಕ್ಕೆ ಗೊತ್ತಾಗುತ್ತೆ, ಓ ಇವ್ರ ಲೈಫಲ್ಲಿ ಇದು ಬೇಡ, ಸೊ ದಟ್ ಅವ್ರು ಆ ಕಡೆ ತಿರುಗಿಸ್ತಾ ಇದ್ದಾರೆ ಅಂತ. ಸೊ ಇದನ್ನು ಆ ಕಡೆ, ನಿಮ್ಮ ಕಡೆ ಬೇಕು ಅಂದರೆ ಹೀಗೆ, ನಮ್ಮ ಕಡೆ ಬೇಡ, ಹೆಲ್ತ್ ಇಶ್ಯೂ, ಇದು ನನ್ನ ಸಮಸ್ಯೆ, ಈ ಸಮಸ್ಯೆ ನನ್ನ ಲೈಫಲ್ಲಿ ಬೇಡ, ಸೊ ನಾನೇನು ಮಾಡ್ತಾ ಇದ್ದೀನಿ ಆ ಕಡೆ ಟರ್ನ್ ಮಾಡ್ತಾ ಇದ್ದೀನಿ. ಸೊ ಇದಾದ್ಮೇಲಿಂದ ನೀವೇನು ಮಾಡಬೇಕು, ನಿಮ್ದು ಏನೇನು ಸಮಸ್ಯೆ ಇದೆ 3 ಮಾತ್ರ ತಗೊಳ್ಳಿ, ತುಂಬ ತಗೋಬೇಡಿ. ಸಬ್ಕಾನ್ಷಿಯಸ್ ಮೈಂಡ್ ಜಾಸ್ತಿ ತಗೊಂಡ್ರೆ ಅದು ಕೆಲಸ ಮಾಡಲ್ಲ, ಅದಕ್ಕೆ ಕನ್ಫ್ಯೂಷನ್ ಆಗುತ್ತೆ. ಸೊ ಎಷ್ಟು ಚಿಕ್ಕದಾಗತ್ತೆ ಅಷ್ಟು ಚಿಕ್ಕದಾಗಿ ಮಾಡಿ. ಒಂದು ಗಾಜಿನ ಲೋಟನ ತಗೊಳ್ಳಿ, ನಾನು ಜಸ್ಟ್ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಸ್ಟೀಲ್ ಲೋಟ ಬೇಡ, ಗಾಜಿನ ಲೋಟನ ಬಳಸಿ. ನಿಮ್ಗೆ ತೋರಿಸ್ಲಿಕ್ಕೆ ನಾನು ಸ್ಟೀಲ್ ಲೋಟ ಏನಿದೆ ನಾನು ತೋರಿಸ್ತಾ ಇದ್ದೀನಿ. ಸೊ ಸ್ಟೀಲ್ ಲೋಟದಲ್ಲಿ ಗಾಜಿನ ಲೋಟದಲ್ಲಿ ನೀರಿಡಿ, ನೀರನ್ನ 1/4 ತುಂಬಿಟ್ಟು ನಿಮ್ದೇನಿದೆ ಆ ಪೇಪರ್ನ ಇದಕ್ಕೆ ಹಾಕಿ. ಓಕೆ, ಸೊ ಇದಕ್ಕೆ ಜಸ್ಟ್ ಕಾಣಿಸ್ತಾ ಇದೆ ಅಲ್ಲ, ಸೊ ಪೇಪರ್ನ ಈ ರೀತಿಯಾಗಿ ಈ ನೀರೊಳಗೆ ಡಿಪ್ ಮಾಡಿ ಒಳಗೆ ಹಾಕ್ಬಿಟ್ಟು ನೀವೇನು ಮಾಡಬೇಕು, ಇದನ್ನು ಕೈಯಲ್ಲಿ ಇಟ್ಕೊಂಡು ನೀವು 11 times I am sorry my dear problems, please forgive me, thank you, I love you. I am sorry my dear problems, please forgive me, thank you, I love you. ನೀವೇನು ಪ್ರಾಬ್ಲಮ್ ಹೇಳ್ತಿದ್ದೀರಾ ಅನ್ನೋದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಗೊತ್ತು. ನೀವೇನು ಪೇಪರಲ್ಲಿ ಬರೆದಿದ್ದೀರಾ ದಟ್ ಈಸ್ ಯುವರ್ ಪ್ರಾಬ್ಲಮ್. ಸೊ ಅದನ್ನು ನೀರಲ್ಲಿ ಹಾಕ್ತಿರಲ್ಲ, ಆ ಒಂದು ನೆಗೆಟಿವ್ ವೈಬ್ರೇಷನ್ಸ್ ಏನೇನಿದೆ ನಿಮ್ಮ ಜೀವನದಲ್ಲಿ, ಆ ಒಂದು ಸಮಸ್ಯೆಗೆ ಅನುಗುಣವಾದ ಒಂದು ವೈಬ್ರೇಷನ್ ಏನಿದೆ ಅದು ನೀರಲ್ಲಿ ಹೋಗುತ್ತೆ. ಆ ಪೇಪರ್ನ ಸಮೇತ ನೀರಲ್ಲಿ ಹೋದಾಗ ಆ ನೆಗೆಟಿವ್ ಎನರ್ಜಿ ನಿಮ್ಮ ಬಾಡಿಲಿ ಅಥವಾ ನಿಮ್ಮ ಹೆಲ್ತ್ ಇಶ್ಯೂ ಏನು ಬರೆದಿದ್ದೀರಾ ಅದು ಕ್ಲಿಯರ್ ಆಗುತ್ತೆ. ಸೊ ನೀವೇನು ಮಾಡಬೇಕಂದ್ರೆ ಇದನ್ನು 21 days ಮಿನಿಮಮ್ ಮಾಡಬೇಕು. ನಿಮಗೆ ರಿಸಲ್ಟ್ ಬೇಕಂದ್ರೆ ಮಿನಿಮಮ್ 21 days ಮಾಡಬೇಕಂದ್ರೆ ಇವತ್ತಿನಿಂದ ಸ್ಟಾರ್ಟ್ ಮಾಡಿದ್ರೆ ಪ್ರತಿದಿನ 21 days ಮಾಡಬೇಕು. ಮಾಡೋ ಮೆಥಡ್ನ ಹೇಳ್ಕೊಡ್ತೀನಿ ಯಾವ ರೀತಿಯಿಂದ. ಸೊ ಬರೆದಾದ್ಮೇಲಿಂದ ನೀವೇನು ಮಾಡಿ, ಈ ಪೇಪರ್ ನಿಮ್ಮ ಜೊತೆ 21 days ಇರಬೇಕು. ನೀವು ಮತ್ತೆ ಏನು ಬರೆಯೋ ಅವಶ್ಯಕತೆ ಇಲ್ಲ, ಒಂದು ಸಾರಿ ಬರೆದ ಮೇಲಿಂದ ಮುಗೀತು. ಸೊ ಇದ್ರ ಮೇಲೆ ಕೈ ಇಟ್ಕೊಂಡು ಐ ಆಮ್ ಸಾರಿ ಮೈ ಡಿಯರ್ ಪ್ರಾಬ್ಲಮ್ಸ್, ನಿಮ್ಮ ಪ್ರಾಬ್ಲಮಿಂದ ತಾನೇ ನಿಮಗೆ ಸಮಸ್ಯೆ. ಸೊ ಐ ಆಮ್ ಸಾರಿ ಮೈ ಡಿಯರ್ ಪ್ರಾಬ್ಲಮ್ಸ್, ಪ್ಲೀಸ್ ಫರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು. ಯಾವಾಗ ನಮ್ಮ ಸಮಸ್ಯೆನ ನಾವು ಪ್ರೀತಿಸ್ತೀವಿ, ನಾವು ಥ್ಯಾಂಕ್ ಯು ಹೇಳ್ತೀವಿ, ನಮ್ಮ ಸಮಸ್ಯೆ ನಮ್ಮ ಲೈಫಿಂದ ದೂರ ಆಗತ್ತೆ. ಯಾವಾಗ ನಮ್ಮ ಸಮಸ್ಯೆ ಇದೆ ಅಂತ ಇನ್ನಷ್ಟು ನಾವು ದ್ವೇಷ ಮಾಡ್ತೀವಿ, ಇನ್ನಷ್ಟು ಹಠ ಮಾಡ್ತೀವಿ, ಆ ಸಮಸ್ಯೆ ನಮ್ಮನ್ನು ಬಿಟ್ಟು ಹೋಗಲ್ಲ. ಇನ್ನಷ್ಟು ಅದು ದ್ವೇಷದಿಂದ ನಮ್ಮ ಜೊತೆ ಇನ್ನಷ್ಟು ನಮಗೆ ಮತ್ತಷ್ಟು ಸಮಸ್ಯೆ ಕೊಡೋದಕ್ಕೆ ಕಾಯುತ್ತೆ. ಸೊ ಯಾವುದೇ ಇರ್ಬೋದು, ಪ್ರತಿಯೊಂದು ಎನರ್ಜಿ ನೀವು ಹೇಗೆ ಎನರ್ಜಿ ಕೊಡ್ತೀರಾ ಅದೇ ರೀತಿ ನಿಮಗೆ ವಾಪಸ್ ಬರುತ್ತೆ. ಓಕೆನಾ? ಸೊ ಹಾಗಾಗಿ ಈಗ ಯಾರಾದ್ರೂ ಮನೆಗೆ ಬಂದವರು ಒಂದು 4 ದಿನ 5 ದಿನ 1 ವಾರ 2 ವಾರ ಜಾಸ್ತಿ ದಿನ ಇರ್ತಾರೆ ಅನ್ಕೊಳ್ಳಿ. ಸೊ ಅವ್ರನ್ನ ಪ್ರೀತಿಯಿಂದ ಮನೆಯಿಂದ ಅವ್ರು ಹೊರಗಡೆ ಹೋಗ್ಬೇಕು. ಬಟ್ ಅವ್ರನ್ನ ದಬ್ಬಿ ಕಳ್ಸಿದ್ರೆ ಏನಾಗುತ್ತೆ, ಅವ್ರಿಗೆ ಇನ್ನಷ್ಟು ನಮ್ಮ ಮೇಲೆ ದ್ವೇಷ ಬರುತ್ತೆ ಅಲ್ವಾ, ಕೋಪ ಬರುತ್ತೆ, ಸಿಟ್ಟು ಬರುತ್ತೆ. ನಾನು ಇವನಿಗೆ ಏನಾದ್ರು ಮಾಡ್ಬೇಕು ಅಥವಾ ಇವ್ರಿಗೆ ಏನಾದ್ರು ಮಾಡಬೇಕು ಅನ್ನೋ ದ್ವೇಷ ಇನ್ನೂ ಅವ್ರು ಕೊನೆಯವರೆಗೂ ಆ ದ್ವೇಷ ಹಿಂಗೆ ಇಟ್ಕೊಂಡಿರ್ತಾರೆ. ನೋಡು ಆ ವ್ಯಕ್ತಿ ಮನೆಗೆ ಹೋಗಿದೆ, ಹಿಂಗೆ ದಪ್ಪ ಕಳಿಸಿದ್ರು, ಹಿಂಗೆ ಮಾಡಿದ್ರು. ಅದೇ ನಾವು ಪ್ರೀತಿಯಿಂದ ಅವ್ರಿಗೆ ಅರ್ಥ ಮಾಡಿಸಿ ಪ್ರೀತಿಯಿಂದ ಹೇಳಿ ಕಳಿಸಿದ್ರೆ ಖುಷಿಯಿಂದ ಹೋಗ್ತಾರೆ. ಮತ್ತೊಮ್ಮೆ ಏನು ನಾವು ಪ್ರೀತಿಯಿಂದ ಕಳಿಸಿದ್ರೆ ಅವ್ರು ಅರ್ಥ ಮಾಡಿಕೊಂಡು ಅವ್ರ ಪಾಡಿಗೆ ಅವ್ರು ಇರ್ತಾರೆ ಅಲ್ವಾ. ಸೊ ದ್ವೇಷದಿಂದ ಯಾವುದನ್ನು ಇದು ಮಾಡೋಕ್ಕಾಗಲ್ಲ, ಪ್ರೀತಿಯಿಂದನೇ ಗೆಲ್ಲಬೇಕು. ಹಾಗೇನೆ ನಮ್ಮ ಸಮಸ್ಯೆ ಇರ್ಬೋದು, ನಮ್ಮ ಡಿಸೀಸ್ ಇರ್ಬೋದು, ನಾವೆಷ್ಟು ಪ್ರೀತಿಸ್ತೀವಿ ಅಷ್ಟು ಬೇಗ ನಮ್ಮ ಲೈಫಿಂದ ದೂರ ಆಗ್ಬಿಡುತ್ತೆ ಸಮಸ್ಯೆ. ನೀವು ಮಾಡಿ ನೋಡಿ. ಮೇಡಮ್ ಏನಪ್ಪ ಇದು ಸಮಸ್ಯೆನ ನಾವು ಪ್ರೀತಿಸ್ಬೇಕಾ, ನಮ್ಮ ಆರೋಗ್ಯದ ಸಮಸ್ಯೆನ ನಾವು ಪ್ರೀತಿಸೋಕ್ಕಾಗತ್ತಾ? ಯಾವತ್ತಾದ್ರೂ ಐ ಲವ್ ಯು ಫೀವರು ಅಥವಾ ಐ ಲವ್ ಯು ಥೈರಾಯ್ಡ್ ಪ್ರಾಬ್ಲಮ್ಮು, ಐ ಲವ್ ಯು ವೆಯ್ಟ್ ಲಾಸ್ ಅಂತ ಹೇಳೋಕ್ಕಾಗತ್ತಾ ಅಂದರೆ ಎಸ್, ಹೇಳಲೇಬೇಕು. ಇದನ್ನೇ ಡಾಕ್ಟರ್ ಹ್ಯೂಲೆನ್ನು ಅವರ ಒಂದು ಏನು ಆ ಕ್ರಿಮಿನಾಲಿಟಿ ಆ ಒಂದು ಹುಚ್ಚಾಸ್ಪತ್ರೆಯಲ್ಲಿ ಅವರಿದ್ರು, ಆ ವ್ಯಕ್ತಿಗಳ ಕರ್ಮನ ಅವರು ರೆಸ್ಪಾನ್ಸಿಬಿಲಿಟಿ 100% ರೆಸ್ಪಾನ್ಸಿಬಿಲಿಟಿ ತಗೊಂಡು ಆ ವ್ಯಕ್ತಿಗೆ ಆದಂತಹ ಹುಚ್ಚು ಏನು ಹೊಡೆದಿತ್ತು ಆ ಕರ್ಮದ ಒಂದು ಪ್ರಾಬ್ಲಮಿಂದ ಆ ಕರ್ಮನ ಅವರು ರೆಸ್ಪಾನ್ಸಿಬಿಲಿಟಿ ತಗೊಂಡು ಆ ಒಂದು ಹುಚ್ಚನ್ನ ಅವರು ಐ ಆಮ್ ಸಾರಿ ಪ್ಲೀಸ್ ಫರ್ಗಿವ್ ಮಿ ಥ್ಯಾಂಕ್ ಯು ಐ ಲವ್ ಯುನ ಆ ವ್ಯಕ್ತಿಗೆ ಹೇಳಿ 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 ಅವನು ನಾರ್ಮಲ್ ಹ್ಯೂಮನ್ ಆಗಿ ಕನ್ವರ್ಟ್ ಆಗೋದಕ್ಕೆ ಸಾಧ್ಯ ಆಯಿತು.
ಸೊ ಹಾಗಾಗಿ ನೀವು ಏನು ಮಾಡಬೇಕು, ಒಂದು ಲೋಟ ನೀರು ಇಟ್ಕೊಂಡು ಆ ಪೇಪರ್ನ ಡಿಪ್ ಮಾಡ್ತೀರಾ. ಡಿಪ್ ಮಾಡಿ ಐ ಆಮ್ ಟೇಕಿಂಗ್ 100% ರೆಸ್ಪಾನ್ಸಿಬಿಲಿಟಿ ಮೈ ಡಿಯರ್ ಪ್ರಾಬ್ಲಮ್ಸ್, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು. ನೀವು ಇದನ್ನು ಸಾಧ್ಯ ಆದರೆ 108 ಟೈಮ್ಸ್ ಹೇಳಿ, ತುಂಬ ಪವರ್ಫುಲ್ಲು. ಸಾಧ್ಯ ಆಗಲಿಲ್ಲದವರು ಅಟ್ಲೀಸ್ಟ್ 11 ಟೈಮ್ಸ್ ಹೇಳಿ. ಯಾವ್ಯಾವ ಟೈಮ್ ಮಾಡಬೇಕು ಅಂದರೆ ಬೆಳಗ್ಗೆ ಒಂದು ಟೈಮು, ಮತ್ತು ಸಂಜೆ ಅಥವಾ ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಮಾಡಿದ್ರೆ ಬಹಳ ಒಳ್ಳೆಯದು. ಆಗಲಿಲ್ಲದವರು ಸಂಜೆ ಹೊತ್ತು ಫ್ರೀ ಇರ್ತೀರಾ, ದೀಪ ಹಚ್ಚಿದ ಮೇಲಿಂದ ಫ್ರೀ ಆಗಿದ್ರಿ ಅಂತ ಅಂದರೆ ನೀವು ಆ ಟೈಮಲ್ಲಿ ಇದನ್ನು ತೊಗೊಂಡು ಹೀಗೆ ಮಾಡಬೇಕು. ಮಾಡಿದ್ಮೇಲಿಂದ ಅವತ್ತಿನ ದಿನ ಏನು ನೀವು ಇಟ್ಟಿರ್ತೀರಾ, ಅಂದರೆ ಇವತ್ತು ಬೆಳಗ್ಗೆ ಈಗ ಮಾಡಿದ್ರಿ, ನನ್ನ ವಿಡಿಯೋ ನೋಡಿ ನೀವು ಮಾಡ್ತೀರಾ. ಮಾಡಿದ್ಮೇಲಿಂದ ರಾತ್ರಿ ಮತ್ತೆ ಇನ್ನೊಂದು ಟೈಮು ಐ ಆಮ್ ಸಾರಿ ಮೈ ಡಿಯರ್ ಪ್ರಾಬ್ಲಮ್ಸ್, ಪ್ಲೀಸ್ ಫರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು 11 ಟೈಮ್ಸ್ ಹೇಳಿ ಮತ್ತೆ ಆ ಒಂದು ಪ್ಲೇಸಲ್ಲಿ ಇಟ್ಬಿಡಿ. ಯಾರು ನೀರು ಚೆಲ್ಲಬಾರ್ದು, ಯಾಕೆಂದರೆ ನೆಗೆಟಿವ್ ಎನರ್ಜಿ ಇರೋವಂಥ ನೀರು, ಸೊ ಅದು ಚೆಲ್ಲಬಾರ್ದು, ಅದೆಲ್ಲೂ ಇದಾಗಬಾರ್ದು. ಒಂದು ಕಡೆ ಇಟ್ಬಿಡಿ, ಕುಡಿಬೇಡಿ, ಇದು ನೆಗೆಟಿವ್ ಎನರ್ಜಿಯ ನೀರು, ಇದು ನೆನಪಿರಲಿ. ಸೊ ಮಾರನೇ ದಿನ ಅಂದರೆ ನಾಳೆ ಬೆಳಗ್ಗೆ ಮತ್ತೆ ನೀವು ಸ್ನಾನಕ್ಕಿಂತ ಮುಂಚೆ ಮಾಡ್ತೀರಾ. ಸ್ನಾನ ಆದಮೇಲಿಂದ ಇದಕ್ಕೆ ಯಾವುದೇ ಒಂದು ನಿಯಮಗಳು ಇಲ್ಲ, ಯಾವಾಗ ಬೇಕಾದ್ರೂ ಮಾಡ್ಬೋದು, ಬಟ್ ಮಾಡಲೇಬೇಕು ಅಷ್ಟೇ. ನಿಮ್ಮ ಸಮಸ್ಯೆ ಕ್ಲಿಯರ್ ಆಗಬೇಕು ಅಂದರೆ ನೀವು ಮಾಡಿದ್ರೆ ಮಾತ್ರ ನಿಮ್ಮ ಸಮಸ್ಯೆ ಕ್ಲಿಯರ್ ಆಗುತ್ತೆ, ಓಕೆನಾ. ಸೊ ನಾಳೆಯ ದಿನ ಮತ್ತೆ ಈ ನೀರನ್ನು ಚೆಲ್ಲಬೇಕು. ನೀವು ಎಲ್ಲಿ ಚೆಲ್ಲಬೇಕು, ಟಾಯ್ಲೆಟಲ್ಲಿ ಫ್ಲಶ್ ಮಾಡಬೇಕು, ಬೇರೆ ಎಲ್ಲೂ ಚೆಲ್ಲಬೇಡಿ, ಶಿಂಕಲ್ಲಿ ಎಲ್ಲೂ ಹಾಕಬೇಡಿ, ಟಾಯ್ಲೆಟಲ್ಲಿ ಹಾಕಿ ಫ್ಲಶ್ ಮಾಡಿಬಿಡಿ, ಸೊ ದಟ್ ಅದು ಕ್ಲೀನ್ ಆಗುತ್ತೆ. ಸೊ ದಟ್ ಅದು ಕ್ಲಿಯರ್ ಆಗುತ್ತೆ, ಓಕೆನಾ. ಇದನ್ನು ಹಾಕುವಾಗ ಇಂಟೆನ್ಷನ್ ಇರಲಿ, ಮೈ ಡಿಯರ್ ಇನ್ನರ್ ಚೈಲ್ಡ್, ನನ್ನ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಕೂತಿರೋಂಥ ಈ ಪ್ರಾಬ್ಲಮ್ನ ನಾನೀಗ ಟಾಯ್ಲೆಟಲ್ಲಿ ಫ್ಲಶ್ ಮಾಡ್ತಾ ಇದ್ದೀನಿ. ಇದೇ ರೀತಿ ಒಂದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಏನು ತುಂಬಿದೆ ಇದೇ ಪ್ರಾಬ್ಲಮ್ಮು, ಅದನ್ನು ನೀನು ಕೂಡ ಕ್ಲೀನ್ ಮಾಡು. ಹೇಗೆ ಎರೇಸರ್ ಟೆಕ್ನಿಕಲ್ಲಿ ಕಮಾಂಡ್ ಕೊಟ್ರಿ ಹಾಗೆ ಕೊಡಿ. ಮತ್ತೆ ನೀರನ್ನು ತುಂಬಿಸಿ ಇದೇ ಒಂದು ಲೋಟಕ್ಕೆ ಪೇಪರ್ ತೆಗಿರಿ, ನೀರು ಚೆಲ್ಲಿ ಮತ್ತೆ ಪೇಪರ್ನ ಹಾಕಿ ನೀರು ತುಂಬಿ, ಓಕೆನಾ. ಮತ್ತೆ ಐ ಆಮ್ ಸಾರಿ ಮೈ ಡಿಯರ್ ಪ್ರಾಬ್ಲಮ್ಸ್, ಐ ಆಮ್ ಟೇಕಿಂಗ್ 100% ರೆಸ್ಪಾನ್ಸಿಬಿಲಿಟಿ, ಐ ಆಮ್ ಸಾರಿ ಮೈ ಡಿಯರ್ ಪ್ರಾಬ್ಲಮ್ಸ್, ಪ್ಲೀಸ್ ಫರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು 11 ಟೈಮ್ಸ್. ಮತ್ತೆ ಇಡಿ, ಮತ್ತೆ ರಾತ್ರಿ ಅಥವಾ ಸಂಜೆ ಯಾವಾಗ ಫ್ರೀ ಇರ್ತೀರಾ ಆವಾಗ ಮಾಡಿ. ಮತ್ತೆ ರಾತ್ರಿಯಿಂದ ಬೆಳಗ್ಗೆವರೆಗೂ ಒಂದು ಕಡೆ ಇಟ್ಬಿಡಿ, ಗಾಜಿನ ಲೋಟದಲ್ಲೇ ಮಾಡಿ. ಮಾರನೇ ದಿನ ಬೆಳಗ್ಗೆ ಮತ್ತೆ ನೀರು ಚೆಲ್ಲಿ ಮತ್ತೆ ನೀರು ತುಂಬಿ. ಒಂದಿನಕ್ಕೆ ಇದು 2 ಸಾರಿ, ಅಂದರೆ ಬೆಳಗ್ಗೆ ಮಾಡಿದ್ಮೇಲಿಂದ ಮತ್ತೆ ಸಂಜೆ ಮಾಡುವಾಗ ನೀರು ಚೆಲ್ಲಿ ಮತ್ತೆ ಹಾಕಿ ಮತ್ತೆ ಮಾಡಿದ್ರೆ ಬಹಳ ಬೇಗ ಈ ಒಂದು ಏನು ನೆಗೆಟಿವಿಟಿ ಇದೆ ಅದು ತುಂಬ ಬೇಗ ಹೋಗುತ್ತೆ. ಎಷ್ಟು ಸಾರಿ ನೀವು ನೀರು ಚೆಲ್ತೀರಾ, ಒಂದಿನಕ್ಕೆ 2 ಸಾರಿ ಮಾಡಿ. ನಾನು ಅಟ್ಲೀಸ್ಟ್ 2 ಸಾರಿ ಮಾಡಿ ಎಂದಿದ್ದೀನಿ. 3 ಸಾರಿ ಮಾಡೋರು, ಮನೇಲೇ ಇರೋರು ಖಂಡಿತ ಮಾಡಿ. ಪ್ರತಿ ಸಾರಿ ಮಾಡುವಾಗ ನೀರು ಚೆಲ್ಲಿ ಮತ್ತೆ ನೀರು ತುಂಬಿ ಮಾಡಿ. ಎಷ್ಟು ಸಾರಿ ನೀರು ಚೆಲ್ತೀರಾ ಅಷ್ಟು ನಿಮ್ಮ ಬಾಡಿಲಿರೋ ನೆಗೆಟಿವ್ ಎನರ್ಜಿ, ಈ ಸಮಸ್ಯೆ ಬಂದಿರೋದಕ್ಕೆ ಕಾರಣ ಆ ಬ್ಲಾಕೇಜಸ್ಸು, ಕರ್ಮ ಪ್ರತಿಯೊಂದು ಹೀಲ್ ಆಗುತ್ತೆ. ಸೊ ಇವತ್ತೇನು ಕರ್ಮ ಅನುಭವಿಸ್ತಾ ಇದ್ದೀವಿ ಇದು ನಮ್ಮ 7 ಜನ್ಮದ ಒಂದು ಕರ್ಮ, ಡಿಸೀಸ್, ಪ್ರತಿಯೊಂದು ವಂಶ ಪಾರಂಪರ್ಯದಿಂದ. ಈಗ ಎಷ್ಟೋ ಜನ ಪಾಪ ವಂಶದಿಂದ ಬಂದಿರೋವಂಥ ಆರೋಗ್ಯದ ಸಮಸ್ಯೆ ಇರುತ್ತೆ, ಯಾರಿಗೋ ತಾತ ಮುತ್ತಾತಂಗೆ ಬಂದಿರೋದು ಇವ್ರಿಗೆ ಬಂದಿರುತ್ತೆ. ಯಾಕೆ ಬಂದಿರುತ್ತೆ, ಆ ಒಂದು ಕರ್ಮ ವಂಶ ಪಾರಂಪರ್ಯದಿಂದ, ಈ ವಂಶದಲ್ಲಿ ಹುಟ್ಟಿದೀವಿ ಅವರಿಂದ ಬರಬೇಕು ಅನ್ನೋದಿರುತ್ತೆ. ಸೊ ಅದು ಕೂಡ ಕ್ಲೆನ್ಸ್ ಆಗುತ್ತೆ. ಅಷ್ಟು ಪವರ್ಫುಲ್ ಇದು, ಅಷ್ಟು ತಾಕತ್ತಿರುವಂಥದ್ದು. ಸೊ ಎಸ್, ಈ ಒಂದು ಏನು ಪೂರ್ತಿಯಾಗಿ ನೀವು ತಿಳ್ಕೊಳ್ಬೇಕು, ಈ ಒಪ್ಪನೊಪ್ಪನು ಏನು ಅನ್ನೋದು ನಿಮಗೆ ಗೊತ್ತಾಗಬೇಕು ಅಂದರೆ ಈ ಒಂದು ಜರ್ನಿಯಲ್ಲಿ ನೀವು ಪೂರ್ತಿಯಾಗಿ ತಿಳ್ಕೊಳ್ಬೇಕು ಅಂತ ಅಂದರೆ 5 days ಫ್ರೀ ಹೀಲಿಂಗ್ ಕ್ಲಾಸ್ ಇದೆ. ಸೊ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ನಾನು ಆ ಒಂದು ನಂಬರ್ನ ಹಾಕಿರ್ತೀನಿ. ಆ ಒಂದು ವಾಟ್ಸಪ್ಗೆ ನೀವು ಕನೆಕ್ಟ್ ಆಗಬೇಕಾಗತ್ತೆ, ಆ ಲಿಂಕ್ ಕೂಡ ಹಾಕಿರ್ತೀನಿ. ಸೊ ವಾಟ್ಸಪ್ ಲಿಂಕ್ ಮೂಲಕ ನೀವು ಆ ಒಂದು ಗ್ರೂಪಿಗೆ ಜಾಯ್ನ್ ಆಗಬೇಕಾಗತ್ತೆ. ಇಟ್ಸ್ ಎ 5 days ಫ್ರೀ ಹೀಲಿಂಗ್ ಸೆಷನ್ ಇರುತ್ತೆ. ಅಂದರೆ ಅದಕ್ಕೆ 5 ಮೆಂಬರ್ಸ್ನ ಮಾತ್ರ ನಾನು ಸೆಲೆಕ್ಟ್ ಮಾಡ್ತೀನಿ. ಸೊ ಲಕ್ಕಿ ಮೆಂಬರ್ಸ್, ಲಕ್ಕಿ ಡ್ರಾ ಅಂತ ತೆಗಿತೀವಿ ಪ್ರತಿ ಫ್ರೈಡೇ. ಸೊ ಲಕ್ಕಿ ಮೆಂಬರ್ಸ್ಗೆ ಮಾತ್ರ ಈ ಒಂದು ಚಾನ್ಸ್ ಇರುತ್ತೆ. 5 days ಫ್ರೀ ಹೀಲಿಂಗ್ ಸೆಷನ್ ಇರುತ್ತೆ. ಸೊ ತುಂಬಾ ಪವರ್ಫುಲ್ಲು. ನೀವು ಸಾಕಷ್ಟು ಒಪ್ಪನೊಪ್ಪನ ಬಗ್ಗೆ ನೀವು ಏನು ಅನ್ನೋದು ನೀವು ಅರ್ಥ ಮಾಡ್ಕೊತೀರಾ ಆ್ಯಂಡ್ ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನ ಕಾಣ್ತೀರಾ. ಎಸ್, ಸೊ ಇಂಟ್ರೆಸ್ಟ್ ಇರೋರು ಕೆಳಗಡೆ ಲಿಂಕ್ ಹಾಕಿರ್ತೀನಿ, ಆ ಗ್ರೂಪಿಗೆ ನೀವು 5 days ಫ್ರೀ ಹೀಲಿಂಗ್ ಸೆಷನ್ಗೆ ಜಾಯ್ನ್ ಆಗ್ಬೋದು. ಎಸ್, ಮತ್ತೊಂದು ಅನೌನ್ಸ್ಮೆಂಟ್, ಡಾಕ್ಟರ್ ವೈಷ್ಣವಿ ಮತ್ತೊಮ್ಮೆ ನಿಮಗೆಲ್ಲರಿಗೂ ಅನುಕೂಲ ಆಗಲಿ ಅಂತ ಮನಿ ಮ್ಯಾನಿಫೆಸ್ಟೇಷನ್ ಸೆಮಿನಾರ್ ಬರ್ತಾ ಇದೆ. ದುಡ್ಡಿನ ತೊಂದರೆ ಇರೋರು ಖಂಡಿತ ಬಂದು ಜಾಯ್ನ್ ಆಗ್ಬೋದು. ಕೇವಲ 10ನೇ ತಾರೀಕು 10:30 5:30 ತನಕ ಇರುತ್ತೆ. ಭಾನುವಾರ ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ. ಆಫ್ಲೈನ್ ಇರುತ್ತೆ. ಮನಿಯ ಬಗ್ಗೆ ಸಾಕಷ್ಟು ಟೆಕ್ನಿಕ್ಸ್ನ ಹೇಳ್ಕೊಡ್ತೀನಿ. ಹೇಗೆ ಈಸಿ ಟೆಕ್ನಿಕ್ನ ನಾನು ಹೇಳ್ತಾ ಇದ್ದೀನಿ. ನೀರಿನಿಂದ ಇರ್ಬೋದು ಅಥವಾ ನೆನ್ನೆ ಎರೇಸರಿಂದ, ಹಾಗೆಯೇ ಮನಿಗೂ ಕೂಡ ವಿಶೇಷವಾದ ಟೆಕ್ನಿಕ್ಗಳಿದೆ. ಈಸಿಯಾಗಿ ಮನಿಯನ್ನು ಮ್ಯಾನಿಫೆಸ್ಟೇಷನ್ ಮಾಡ್ಬೋದು. ಸೊ ಅದು ಹೇಗೆ ಅನ್ನೋದು ನಿಮಗೆ ಗೊತ್ತಾಗಬೇಕು ಅಂದರೆ ಮನಿ ಮ್ಯಾನಿಫೆಸ್ಟೇಷನ್ ಸೆಮಿನಾರ್ನ ಮಿಸ್ ಮಾಡ್ಕೊಳ್ಬೇಡಿ. ಸೊ ಹಿಂದೆ ಬುಕ್ ಮಾಡ್ಕೊಳ್ಳಿ, ಸೀಟ್ನ ಬುಕ್ ಮಾಡ್ಕೊಳ್ಳಿ. 814745
535756 ಈ ನಂಬರ್ಗೆ ಕಾಲ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಬರೋವಂಥ ಯಾರ್ಯಾರು ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರಾ, ಇನ್ನೂ ಟೈಮ್ ಇದೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋರಿಗೆ. ಫೆಬ್ರವರಿ ಅಂದರೆ 14 ವ್ಯಾಲೆಂಟೈನ್ಸ್ ಡೇ, ಸೊ 15ನೇ ತಾರೀಕು ತನಕ ಈ ಒಂದು ಆಫರ್ ಡಿಸ್ಕೌಂಟ್ ಪ್ರೈಸಲ್ಲಿ ನಡೀತಾ ಇದೆ. ಸೊ ಎಲ್ಲರೂ ಕೂಡ ಜಾಯ್ನ್ ಆಗಿ ನಿಮ್ಮ ಫ್ಯಾಮಿಲಿಯವ್ರನ್ನ ಕರ್ಕೊಂಡು ಬರೋರಿಗೆ, ಅಂದರೆ ಜೊತೆಗೆ 2-3 ಜನ ಕಪಲ್ಸು ಈ ರೀತಿ ಅಟೆಂಡ್ ಮಾಡೋರಿಗೆ ಡಿಸ್ಕೌಂಟ್ ಪ್ರೈಸ್ ಕೂಡ ಇದೆ. ಆ್ಯಂಡ್ ಸಾಕಷ್ಟು ಗಿಫ್ಟ್ಗಳು ಕೂಡ ಇದೆ. ಯಾರ್ಯಾರು ಬರ್ತಾ ಇದ್ದಾರೆ ಅವರಿಗೆಲ್ಲ ಸ್ಪೆಷಲ್ ಗಿಫ್ಟ್ಸ್ ಎಲ್ಲ ಇದೆ. ಸೊ ಹಾಗಾಗಿ ವಿಶೇಷವಾದ ದಿನ ಮಾರ್ಚ್ 10, ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ. ಭಾನುವಾರ ಬ್ಯುಸಿ ಇರ್ತೀರಾ, ಆದರೆ ಇದೇ ಸ್ಟ್ರಗಲಿಂದ ಜೀವನ ಪೂರ್ತಿ ದುಡ್ಡಿಲ್ದಲ್ಲೇ ಒದ್ದಾಡಬೇಕಾಗತ್ತೆ. ಬಟ್ ಒಂದು ದಿನ ನಿಮಗೋಸ್ಕರ ನೀವು ಕೊಟ್ಟು ಬರೋದ್ರಿಂದ ನಿಮ್ಮ ಜೀವನದಲ್ಲಿ ದುಡ್ಡಿಗೆ ಅನ್ನೋ ಸಮಸ್ಯೆನೇ ಬರೋದಿಲ್ಲ. ಸೊ ಎಲ್ಲ ಟೆಕ್ನಿಕ್ಕು, ಟಿಪ್ಸು, ಸೀಕ್ರೆಟು ಪ್ರತಿಯೊಂದು ರಿವೀಲ್ ಮಾಡ್ತಾ ಇದ್ದೀನಿ. ಸೊ ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ. ಕಾಲ್ ಮಾಡಿ 8147453756 ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟ್ನ ಬುಕ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಡಾಕ್ಟರ್ ವೈಷ್ಣವಿ ಯೂನಿವರ್ಸ್ ಡಿವೈನ್ ಪವರ್ ಚಾನಲ್. ನಮಸ್ಕಾರಗಳು.